ಹೈಟೆಕ್ ಸ್ಕ್ಯಾಮ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಲ್ಲ. ಯಾವ ತರ ಅಂತಂದ್ರೆ ಭಾರತ ದೇಶದ ಟಾಪ್ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಇಂದ ನಡೆದಿರ್ತಕ್ಕಂತ ಒಂದು ಕತೆ ಇದು. ಬೆಂಗಳೂರು ಮೂಲದ ಹುಡುಗನಿಗೆ ಅನ್ಯಾಯ ಆಗಿದೆ. ಅದೊಂದು ಪ್ರೂಫ್ ಕೂಡ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಏನಪ್ಪಾ ಕತೆ ಆಗಿತ್ತು ಅಂತಂದ್ರೆ, ಇಲ್ಲಿ ಒಂದು ಹುಡುಗನಿಗೆ ಆಗ್ಲಿ ಒಂದು ಹುಡುಗಿಗೆ ಆಗ್ಲಿ ಮದ್ವೆಗೆ ಅಂತ ನೋಡ್ತಿರ್ಬೇಕಂದ್ರೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮುಖಾಂತರ ರಿಜಿಸ್ಟರ್ ಮಾಡಿ ಎಲ್ಲರೂ ನೋಡ್ತಿರ್ತಾರೆ, ಕರೆಕ್ಟ್ ಅಲ್ವಾ? ಹಾಗೇನೆ ಒಂದು ಫ್ಯಾಮಿಲಿ ಏನ್ ಮಾಡಿರ್ತಾರೆ, ಮಗನ ಒಂದು ಪ್ರೊಫೈಲ್ ನ ಅಪ್ಲೋಡ್ ಮಾಡಿರ್ತಾರೆ. ಅವ್ನಿಗೆ ಪರ್ ಮಂತ್ 3 lakhs ಸ್ಯಾಲರಿ ಇರುತ್ತೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವ್ನಿಗೆ 35 years ಏಜ್ ಆಗಿರುತ್ತೆ. ಇನ್ನೂ ಹೆಣ್ಣು ಸಿಕ್ಕಿರಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತು, ಹೆಣ್ಣು ಸಿಗೋದೇ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಎಷ್ಟೊಂದ್ ಜನಗಳಿಗೆ. ಈ ಹುಡುಗನ ಪ್ರೊಫೈಲ್ ಏನ್ ಅಪ್ಲೋಡ್ ಆಗಿತ್ತಲ್ಲ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಅಲ್ಲಿ, ಆ ವೆಬ್ಸೈಟ್ ಮುಖಾಂತರ ಮಂಗಳೂರಿನ ಒಂದು ಹುಡುಗಿ ಅವನ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಂಡಿರ್ತಲ್ಲ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಇಂದ ತಗೊಂಡು ಒಬ್ಬ ಹುಡುಗನಿಗೆ ರಿಜಿಸ್ಟರ್ ಮಾಡಿರ್ತಾರಲ್ಲ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಅಲ್ಲಿ, ಅವನಿಗೆ ಆ ಹುಡುಗನಿಗೆ ಈ ಹುಡುಗಿ ಏನ್ ಮಾಡ್ತಾರೆ, ಒಂದು ಮೆಸೇಜ್ ಕಳಿಸ್ತಾರೆ. ಹಾಯ್, ನಾನು ಈ ತರ ಒಂದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಅಲ್ಲಿ ನಾನು ನಿಮ್ಮ ಒಂದು ಡೀಟೇಲ್ಸ್ ನೋಡಿದೆ, ಅದಕ್ಕಾಗಿ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಚೆನ್ನಾಗಿರೋ ಡಿಪಿ ಕೂಡ ಹಾಕಿರ್ತಾಳ ಹುಡುಗಿ. ಅವಾಗ ಹುಡುಗ ಹೇಳ್ತಾನೆ, ನನ್ಗೆ ಏಜ್ ಬಂದು 35 years ಆಗಿದೆ, ನಿನ್ನ ಏಜ್ 23 ಇರುತ್ತೆ, ಹಾಗಮ್ಮ ನೀನ್ ಒಪ್ಕೊಂತೀಯಾ ಅಂತ ಕೇಳಿದೆ. ಅದೆಲ್ಲ ಏನು ತೊಂದರೆ ಇಲ್ಲ, ಫ್ಯಾಮಿಲಿ ನಡ್ಸ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ಸರಿ ಆಯ್ತು ಅಂತ ಅನ್ಕೊಂಡು ಇವನು ಕೂಡ ಚಾಟ್ ಮುಂದುವರ್ಸಿರ್ತಾನೆ. ಚಾಟಿಂಗ್ ಮಾಡೋ ಸಂದರ್ಭದಲ್ಲಿ ಕಂಪನಿ ಹೆಸರು ಡೀಟೇಲ್ಸ್ ಕಳ್ಸು, ನಿನ್ ಲೊಕೇಶನ್ ಕಳ್ಸು ಅಂತ. ನೀನೇನು ಪೊಲೀಸ್ ಆಫೀಸರ್, ನನಗಿಂತ ನಿನ್ಗೆ ನಾನು ಮಾಡೋ ಕೆಲಸ ಮುಖ್ಯನಾ, ಏನು ನೀನ್ ಹೀಗೆ ಕೇಳ್ತಿದ್ಯಾ ಅಂತ ಸ್ವಲ್ಪ ಒಂದೇನೋ ಒಂಥರ ಮೆಸೇಜ್ ಅಲ್ಲಿ ಸ್ವಲ್ಪ ರಫ್ ಆಗಿ ಕೇಳೋ ತರ ಕೇಳಿರ್ತಾಳೆ. ಆದ್ರೆ ಒಂದು ವಿಚಾರ ಇಲ್ಲಿ ಗಮನ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬರೀ ವಾಟ್ಸ್ಆಪ್ ಚಾಟ್ ಮಾತ್ರ ಆಗಿರುತ್ತೆ. ಕಾಲಿಂಗ್ ಆಗ್ಲಿ ವಿಡಿಯೋ ಕಾಲ್ ಆಗ್ಲಿ ಯಾವ್ದು ಇರೋದಿಲ್ಲ. ಇಲ್ಲೇ ಇರೋದು ಟ್ವಿಸ್ಟ್. ಆ ಹುಡುಗಿ ಏನಂತ ಹೇಳಿರ್ತಾಳೆ, ನಾನು ಮಂಗಳೂರು ಬೇಸು ಹುಡುಗಿ, ನಾನು ಸೆಟ್ಲ್ ಆಗಿರೋದು ಯುರೋಪ್ ಅಲ್ಲಿ ಏನ್ ಕೆಲಸ ಮಾಡ್ತೀಯಮ್ಮ ಅಂತಂದ್ರೆ, ಇಲ್ಲ ನಮ್ಗೆ ಈ ತರ ಒಂದು ಹನಿ ಅಂದ್ರೆ ಜೇನುತುಪ್ಪ ಮಾರಾಟ ಮಾಡ್ತೀವಿ ನಾವಿಲ್ಲಿ, ಅಂದ್ರೆ ಸ್ಟಾರ್ಟ್ ಅಪ್ ಮಾಡಿದ್ದೀವಿ, ನಾನು ನಮ್ಮ ತಂದೆ ತಾಯಿ ಕೂಡ ಇಲ್ಲೇ ಸ್ಟಾರ್ಟ್ ಅಪ್ ಮಾಡಿ ಇಲ್ಲೇ ಇದೀವಿ ಅಂತ ಹೇಳಿರ್ತಾಳೆ. ಅವನು ಹುಡುಗ ಪಾಪ ಏನೋ ನಂಬ್ಕೊಂಡಿರ್ತಾನೆ, ಬಿಡಪ್ಪ ಇಷ್ಟು ವಯಸ್ಸಾದ್ರೂ ಕೂಡ ಒಂದು ಹುಡುಗಿ ಸಿಕ್ತಿದ್ದಾಳಲ್ಲ ಅಂತ ಅವನು ಅನ್ಕೊಂಡು ಅವನು ಕೂಡ ಅಕ್ಸೆಪ್ಟ್ ಮಾಡಿರ್ತಾನೆ. ಆದ್ರೆ ಒಂದೆರಡು ಸಲ ಕಾಲ್ ಮಾಡಿರ್ತಾನೆ, ಕಾಲ್ ರಿಸೀವ್ ಮಾಡಿರಲ್ಲ. ವಿಡಿಯೋ ಕಾಲ್ ಮಾಡಿರ್ತಾನೆ, ವಿಡಿಯೋ ಕಾಲ್ ರಿಸೀವ್ ಮಾಡ್ತಿರಲ್ಲ. ಆದ್ರೆ ಇನ್ನೂ ಒಂದ್ ವಿಚಾರ ಏನಪ್ಪಾ ಅಂತಂದ್ರೆ, ಇದು ಬಂದು ಯುರೋಪಿಯನ್ ನಂಬರ್ ಇಂದಾನೆ ಬಂದಿರುತ್ತೆ. ಸರಿ, ಎಲ್ಲ ಓಕೆ. ಹಾಗಾದ್ರೆ ಪ್ರಾಬ್ಲಮ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನೀವ್ ಯಾವಾಗ ಬರ್ತಿದ್ದೀರಾ ಬೆಂಗಳೂರಿಗೆ ಅಂತ ಕೇಳಿರ್ತಾನೆ. ನಾನು ಮುಂದಿನ ವಾರನೇ ಬರಕ್ ನಾನು ರೆಡಿ ಇದ್ದೀನಿ. ಆದ್ರೆ ಏನಂತಂದ್ರೆ, ಇಲ್ಲೆಲ್ಲ ನಾನು ದುಡ್ಡೆಲ್ಲ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀನಿ, ಆದ್ರಿಂದ ನನ್ ಹತ್ರ ₹1 ನನ್ನ ಹತ್ರ ದುಡ್ಡಿಲ್ಲ ಬರುವುದಕ್ಕೆ ಅಂತ ಒಂದ್ ಸ್ವಲ್ಪ ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಮೋಷನಲ್ ಆಗಿ ಯಾರಾದ್ರೂ ಒಬ್ರು ಮಾತಾಡ್ಸ್ಬಿಟ್ರೆ ನಾವ್ ಎಂದು ಕರ್ಗೋಗ್ಬಿಡಲ್ವಾ, ಆ ತರ ಅವಳು ಬರೀ ಟೆಕ್ಸ್ಟ್ ಮೆಸೇಜ್ ಅಲ್ಲೇ ಆಟ ಆಡ್ಸಿರ್ತಾಳೆ. ಆಯ್ತಮ್ಮ, ಏನ್ ಮಾಡ್ಬೇಕು, ನಾನು ಹೋಗುವುದಕ್ಕೆ ಬರುವುದಕ್ಕೆ ನನ್ಗೆ ಏನಾದ್ರೂ ನೀನು ದುಡ್ಡು ಕೊಟ್ರೆ ಖಂಡಿತ ನಾನು ಬರ್ತೀನಿ, ಅದು ಸುಮಾರು ₹8 ಲಕ್ಷ ಆಗತ್ತೆ ಅಂತ ಹೇಳಿರ್ತಾಳೆ. ನಿನ್ ಅಕೌಂಟ್ ಡೀಟೇಲ್ಸ್ ಕಳ್ಸು ಅಂತ ಹೇಳಿರ್ತಾಳೆ. ಅಕೌಂಟ್ ಡೀಟೇಲ್ಸ್ ಕಳ್ಸಿದ್ರೆ ಅದ್ ಯಾವ್ದೋ ನಾರ್ತ್ ಇಂಡಿಯಾದ ಪಂಜಾಬ್ ಅಥವಾ ಅದು ಉತ್ತರಾಖಂಡ್ ಆ ಕಡೆ ಜಾಗದಲ್ಲಿ ಇರ್ತಕ್ಕಂತ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತಾಳೆ. ಅವ್ನ್ ಕೇಳ್ತಾನಾಗ, ನೀನ್ ಇರೋದು ಯುರೋಪ್ ಅಲ್ವಾ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಕೌಂಟ್ ಯಾಕೆ ಕೊಡ್ತಾ ಇದೆಯಾ? ಇಲ್ಲ ನನ್ಗೆ ಅದು ಪ್ರಾಬ್ಲಮ್ ಆಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ, ಅದು ಏನೇನೋ ಅಂತ ಅನ್ಬಿಟ್ಟು ಸುಳ್ಳು ಹೇಳಿರ್ತಾಳೆ. ಅವನೇನ್ ಹೇಳ್ತಾನೆ, ಆ ಹುಡುಗ, ಇಲ್ಲ ನಾನೇ ಬುಕ್ ಮಾಡ್ಕೊಡ್ತೀನಮ್ಮ ನಿನ್ಗೆ ಅಂತ ಹೇಳ್ತಾಳೆ. ಇಲ್ಲ, ನೀವೇನ್ ಬುಕ್ ಮಾಡೋ ಅವಶ್ಯಕತೆ ಇಲ್ಲ, ನನ್ಗೆ ಇಲ್ಲಿ ಗೊತ್ತಿರ್ತಕ್ಕಂಥವ್ರು ಟಿಕೆಟ್ ಬುಕ್ ಮಾಡೋರು ನನ್ಗೆ ತುಂಬಾ ಪರಿಚಯ ಇದ್ರೆ, ನಾನು ಅವ್ರ ಕಡೆಯಿಂದ ನಾನು ಟಿಕೆಟ್ ಬುಕ್ ಮಾಡಿಸ್ಕೊತೀನಿ, ಯಾಕಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ನನ್ಗೆ ಅಂತ ಹೇಳಿರ್ತಾಳೆ. ಆ ಅಕೌಂಟ್ಗೆ ₹8 ಲಕ್ಷ ಕಳ್ಸಿರ್ತಾನೆ. ಸರಿ, ಕಳ್ಸಾದ್ಮೇಲೆ ಅವಳೇನ್ ಮೆಸೇಜ್ ಮಾಡ್ತಾಳೆ, ಟಿಕೆಟ್ ಬುಕ್ ಆಗಿದೆ, ನಾನು ಬರ್ತಾ ಇದೀನಿ ಅಂತ ಒಂದಷ್ಟು ಮೆಸೇಜ್ ಹೇಳಿರ್ತಾಳೆ. ಅದಾಗಿ ನೆಕ್ಸ್ಟ್ ಡೇನೆ ಒಂದು ಇನ್ಸಿಡೆಂಟ್ ಬೇಕು ಅಂತ ಕ್ರಿಯೇಟ್ ಮಾಡಿರ್ತಾಳೆ. ಯಾವ ತರ ಅಂತಂದ್ರೆ, ಹಾಯ್ 3-4 ಮೆಸೇಜ್ ಕಳ್ಸ್ಬಿಟ್ಟು ಹುಡುಗಿ ಯಾವ ತರ ಹೇಳಿಕೊಂಡಿರ್ತಾಳೆ ಅಂತಂದ್ರೆ, ಆ ಹುಡುಗನ ಹತ್ರ ಮೆಸೇಜ್ ಅಲ್ಲಿ, ನನ್ನ ತಂದೆಗೆ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ, ಇವಾಗ ಏನೋ ಆಪರೇಷನ್ ಮಾಡಿಸ್ಬೇಕು, ಇಮಿಡಿಯೇಟ್ ಆಗಿ ₹20 ಲಕ್ಷ ಆಗುತ್ತೆ, ನಂಗೆ ದಯವಿಟ್ಟು ಅದೊಂದು ₹20 ಲಕ್ಷ ಕೊಡು. ಎಮೋಷನಲ್ ಆಗಿ ಮತ್ತೆ ಬ್ಲಾಕ್ ಮೇಲ್ ಮಾಡಿರ್ತಾಳೆ. ಅವ್ನು ಅವಾಗ ಯೋಚನೆ ಮಾಡ್ತಾರೆ, ಓ ಇದೇನಿದು, ಆಲ್ರೆಡಿ $8 ಲಕ್ಷ ಕೊಟ್ಟೆ, ಮತ್ತೆ $20 ಲಕ್ಷ ಕೇಳ್ತಾಳಲ್ಲ ಅಂತ ಅನ್ಬಿಟ್ಟು ಇವ್ನ್ಗೆ ಸುಮಾರು ಡೌಟ್ ಇರುತ್ತೆ. ಡೌಟ್ ಕ್ಲಿಯರ್ ಆಗ್ಬೇಕಲ್ಲ ಅಂತ ಅನ್ಬಿಟ್ಟು ಏನ್ ಮಾಡ್ತಾನೆ, ಯಾವ ಹಾಸ್ಪಿಟಲ್ ಇದೆ ಹೇಳು, ಹಾಸ್ಪಿಟಲ್ ನಾನೇ ಅವ್ರಿಗೆ ಬಿಲ್ ಪೇ ಮಾಡ್ತೀನಿ, ನಿಮ್ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಕೇಳ್ತಾನೆ. ಅವಳು ಕೊಡಲ್ಲ. ಆಗ ಒಂದು ವಾಯ್ಸ್ ನೋಟ್ ಬರುತ್ತೆ. ಅವಳು ಯಾವ ಭಾಷೆಯಲ್ಲಿ ಮಾತಾಡಿರ್ತಾಳೆ, ಹಿಂದಿಲ್ ಮಾತಾಡಿರ್ತಾಳೆ. ಇವಳೇನಂತ ಹೇಳ್ಕೊಂಡಿರ್ತಾಳೆ, ನಾನು ಮಂಗಳೂರು ಬೇಸ್ಡ್ ಹುಡುಗಿ, ಯುರೋಪ್ ಅಲ್ಲಿ ಸೆಟ್ಲ್ ಆಗಿರ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಹಿಂದಿಲ್ ಮಾತಾಡ್ತಿರ್ತಾಳೆ. ಇವನ್ಗೆ ಅವಾಗ ಡೌಟ್ ಬಂದ್ಬಿಡುತ್ತೆ. ಇದು ಒಂದು IT ಕಂಪ್ನಿಲೆಲ್ಲ ಸುಮಾರು ಜನ ಹಿಂದಿ ಮಾತಾಡೋರು ಇರ್ತಾರೆ, ತಮಿಳು ತೆಲುಗು ಎಲ್ಲಾ ಭಾಷೆ ಮಾತಾಡೋರು ಇದ್ದೇ ಇರ್ತಾರಲ್ವಾ ಅಲ್ಲಿ. ಆ ಟೈಮಲ್ಲಿ ಇವನ್ಗೆ ಡೌಟ್ ಬಂದು ಅವಳು ಕಳ್ಸಿರ್ತಕ್ಕಂತ ಒಂದು ವಾಯ್ಸ್ ನೋಟ್ ಸುಮ್ನೆ ಕೇಳಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗ್ಯಾ ಕೇಳಿದ್ರ ಅವಳು ಯಾವ ತರ ಒಂದು ಆಕ್ಸೆಂಟ್ ಅಲ್ಲಿ ಮಾತಾಡಿರ್ತಾಳೆ ಅಂದ್ರೆ, ನಾರ್ತ್ ಇಂಡಿಯಾದ ಕಡೆ ಯಾವ ತರ ಒಂದು ಹಿಂದಿ ಮಾತಾಡ್ತಾರಲ್ಲ ಆ ತರ ಒಂದು ಸ್ಲ್ಯಾಂಗ್ ಇರುತ್ತೆ. ಇವನ್ಗೆ ಅವಾಗ ಡೌಟ್ ಬಿದ್ದು ಅವ್ರ ಫ್ರೆಂಡ್ಸ್ ಕಳ್ಸಿರ್ತಾರಲ್ಲ, ಅವಾಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಗ ಏನೋ ಸ್ಕ್ಯಾಮ್ ಇದ್ದಂಗಿದೆ, ಹುಷಾರಾಗಿರು, ನೀನ್ ಯಾಕೋ ಏನ್ ಮಾಡ್ತಾ ಇದೆಯಾ ಅನ್ಸುತ್ತೆ, ಈ ಹುಡುಗಿ ಯಾಕೋ ನಿನ್ನ ಬಕ್ರ ಮಾಡ್ತಾಳೆ, ತುಂಬಾ ಕೇರ್ಫುಲ್ ಆಗಿರು ಅಂತ ಹೇಳ್ತಾಳೆ. ಇವನ್ಗೆ ಪಿತ್ತ ನೆತ್ತಿಗೆ ಏರ್ಬಿಟ್ಟು ಯೋಚನೆ ಮಾಡ್ತಾನೆ, ಇಲ್ಲ ಮಗ ಈ ತರ ಕಳ್ಸಿಬಿಡ್ತೀನಿಲ್ಲ, ದುಡ್ಡು ಏನ್ ಮಾಡಿ, ದುಡ್ಡು $8 ಲಕ್ಷ ಹೋಗಿ ತಲೆ ಕೆಡ್ಸ್ಕೊಂಬೇಡ, ನೀನ್ $20 ಲಕ್ಷ ಕಳ್ಸಕ್ಕೆ ಹೋಗ್ಬೇಡ, ಯಾವ್ದೇ ಕಾರಣಕ್ಕೂ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡು. ಅವ್ರ ಫ್ರೆಂಡ್ ಇವನ್ಗೆ ಹೇಳಿದ್ರೆ,
ಕೊನೆಗೆ ಏನ್ ಮಾಡ್ತಾರೆ, ಟಕ್ ಅಂತ ಬ್ಲಾಕ್ ಮಾಡ್ತಾನೆ. ಇದು ಮಾರಲ್ ಆಫ್ ದ ಸ್ಟೋರಿ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಸ್ಕ್ಯಾಮ್ ಮಾಡೋರು ಅಂದ್ರೆ ಹೈಟೆಕ್ ಸ್ಕ್ಯಾಮ್ ಯಾವ ತರ ಇದೆ ಅನ್ನೋದು ನಿಮ್ಗೆಲ್ಲ ಬಹುಶಃ ಈಗ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ತರ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಎಲ್ಲ ಪ್ರತಿಯೊಬ್ರು ಏನ್ ಮಾಡ್ತಾರೆ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಗಳಲ್ಲಿ ಅವರವರ ಡೀಟೇಲ್ಸ್ ಗಳನ್ನ ಅಪ್ಲೋಡ್ ಮಾಡಿರ್ತಾರಲ್ವಾ, ಏಜ್, ಡೇಟ್ ಆಫ್ ಬರ್ತ್ ಆಗ್ಲಿ, ಒಂದು ಕುಲ, ಗೋತ್ರ, ಪ್ರತಿ ಒಂದು ಕೂಡ ಇನ್ಕ್ಲೂಡಿಂಗ್ ಸ್ಯಾಲ್ರಿ ಕೂಡ ಹಾಕಿರ್ಬೇಕಾಗುತ್ತೆ. ಯಾಕಂದ್ರೆ ಸ್ಯಾಲ್ರಿ ನೋಡಿ ಮದ್ವೆ ಆಗೋರು ತುಂಬಾ ಜನ ಇರ್ತಾರಲ್ವಾ ಹುಡುಗಿರು. ಅಫ್ಕೋರ್ಸ್ ಸ್ಯಾಲ್ರಿ ನೋಡಿನೇ ಮದ್ವೆ ಆಗ್ಬೇಕು, ಇನ್ನೇನು ಮಾಡಕ್ ಆಗಲ್ಲ ಅಲ್ವಾ. ಆ ಡೀಟೇಲ್ಸ್ ನ ಅಂದ್ರೆ ಇನ್ನೊಬ್ರಿಗೆ ಮೋಸ ಮಾಡುವ ಇಂಟೆನ್ಷನ್ಸ್ ಇಟ್ಕೊಂಡು ಮಾಡ್ತಾರಲ್ಲ, ಈ ತರದವ್ರಿಗೆ ಸಿಕ್ಬಿಟ್ರೆ ಇದೇ ತರಾನೇ ಗೋಲ್ಮಾಲ್ ಆಗುವುದು. ನಿಮ್ಗೆ ಇನ್ನೊಂದು ಕರೆ ಯಾರಾದ್ರೂ ಬಂತು ಅಂದ್ರೆ ದಯವಿಟ್ಟು ಪೂರ್ತಿಯಾಗಿ ಪರಿಶೀಲನೆ ಮಾಡಿ. ಹುಡುಗನ್ ತಂದೆ ತಾಯಿ ಅಥವಾ ಹುಡುಗಿ ತಂದೆ ತಾಯಿ ಮಾತಾಡೋದ್ರಲ್ಲಿ ಇಟ್ಕೋಬೇಕು. ಇದಕ್ಕಾಗಿನೇ ಎಲ್ಲರೂ ಹೇಳೋದು ಹಿರಿಯರು ಫಸ್ಟ್ ಮಾತಾಡಬೇಕು, ತದನಂತರ ಹುಡುಗಿನ ಆಮೇಲೆ ನೆಕ್ಸ್ಟ್ ಮಾತನಾಡುವುದಕ್ಕೆ ಬಿಡಬೇಕು ಅಂತ. ಯಾಕಂದ್ರೆ ಇವ್ರ ಡೀಟೇಲ್ಸ್ ತಿಳ್ಕೊಬೇಕಲ್ಲ, ಇವ್ರ ಕುಲ, ಗೋತ್ರ, ಇವ್ರು ಯಾರು, ಏನು, ಇಲ್ಮಿದ್ರು ಮುಂಚೆ ಅದೆಲ್ಲ ಡೀಟೇಲ್ಸ್ ಇವ್ರು ಕೆದಕಿ ಕೇಳ್ತಾರೆ. ಹಂಗೇನೆ ಹುಡುಗಿ ಮನೆಯವರು ಕೂಡ ಕೆದಕಿ ಕೇಳ್ತಾರೆ. ಹುಡುಗಿ ಡೈರೆಕ್ಟ್ ಆಗಿ ಅವ್ರವರೇ ಮಾತಾಡ್ಕೊಂಡ್ರೆ ಎಲ್ಲೋ ಮಿಸ್ ಹೊಡಿಯುತ್ತೆ ಅಂತ ಒಂದೊಂದ್ಸಲ ಅನ್ಸ್ಬಿಡುತ್ತೆ. ಸೊ ಎಲ್ಲಾ ಕೇಸಲ್ಲೂ ಇದೇ ತರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಕೇಸಸ್ ಗಳಲ್ಲಿ ಈ ತರ ಆಗುತ್ತೆ. ಪ್ರತಿಯೊಬ್ರು ಯಾರು ನಾವು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಅಲ್ಲೇ ಆಗ್ಲಿ ಅಥವಾ ಅಲಯನ್ಸ್ ವಿಚಾರವಾಗಿ ನಾವು ಏನಾದ್ರೂ ಡೀಟೇಲ್ಸ್ ಗಳನ್ನ ಕೊಟ್ಟಿರ್ತೀವಲ್ಲ, ಆ ಕೊಟ್ಟಾಗ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡ್ಬೇಕಾಗತ್ತೆ. ಇವ್ನ್ ಯಾವ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಇವ್ನ್ ಪ್ರತಿ ಡೀಟೇಲ್ಸ್ ಪರಿಶೀಲನೆ ಮಾಡಿದ ನಂತರ ಪ್ರೊಸೀಡ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈ ಹುಡುಗನ್ಗಾದ ಗತಿನೇ ಈ ಬೇರೆಯವ್ರಿಗೂ ಆಗುತ್ತೆ. ಸೊ ಈ ತರ ಆಗ್ಬಾರ್ದು ಅನ್ನೋದನ್ನೇ ಈ ನಮ್ಮ ಮುಖಾಂತರ ಇಂದ ಒಂದು ಎಚ್ಚರಿಕೆ ತಿಳಿಸುವ ಒಂದು ಪ್ರಯತ್ನ ಮಾಡಿರ್ತೀವಿ ಅಷ್ಟೇ. ಅದು ಬಿಟ್ಟು ಯಾವುದೇ ರೀತಿಯಿಂದ ಎಲ್ಲಾ ತರದಲ್ಲೂ ಇದೇ ತರ ನಡೀತಿದೆ ಅಂತ ನಾವ್ ಯಾವತ್ತೂ ಹೇಳ್ತಿಲ್ಲ. ಕೆಲವೊಂದ್ ಕಡೆ ಈ ತರ ನಡೀತಿದೆ. ಸೊ ಅದನ್ನ ನಾವು ತುಂಬಾ ಅಲರ್ಟ್ ಆಗಿರ್ಬೇಕಾಗತ್ತೆ. ಸೊ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ